ನೀವು ಬಿಗ್ ಬಾಸ್ ಮನೆಯನ್ನು ಮಿಸ್ ಮಾಡ್ಕೋತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಬಿಗ್ ಬಾಸ್ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುತ್ತೆ ಅಂತ ಸ್ವತಃ ಬಿಗ್ ಬಾಸಿಂದನೇ ಕಾಂಪ್ಲಿಮೆಂಟ್ ಪಡೆದವರು ಉಗ್ರಂ ಮಂಜು ಅವರು. ರಂಗಭೂಮಿ ಹಿನ್ನೆಲೆಯ ಸಿನಿಮಾ ನಟ. ಇವರನ್ನು ನಾವು ಬೆಳ್ಳಿ ತೆರೆ ಮೇಲೆ ಹಲವಾರು ಪಾತ್ರಗಳಲ್ಲಿ ಹೆಚ್ಚಾಗಿ ಖಳನಾಯಕನ ಪಾತ್ರದಲ್ಲಿ ನೋಡಿ ಮೆಚ್ಚಿದ್ದೀವಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಬಂದು ಇವರ ವ್ಯಕ್ತಿತ್ವದ ಹಲವಾರು ರೂಪಗಳು ನಮಗೆ ಪರಿಚಯವಾಯಿತು. ಪ್ರತಿಭಾವಂತ ನಟ ಉಗ್ರಂ ಮ್ಯಾಕ್ಸ್ ಮಂಜು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮ್ಯಾಮ್. ವೆಲ್ಕಮ್ ಬ್ಯಾಕ್. ನೀವು ಒಬ್ಬ ರಂಗಭೂಮಿ ಕಲಾವಿದ. ಅಂದರೆ ನೀವಾಗಲೇ ಹೇಳ್ತಿದ್ರಿ ಸಹ, ಅದು ತುಂಬ ಹೇಳ್ಕೊಡುತ್ತೆ ನಮಗೆ, ತುಂಬ ಪಾಠಗಳನ್ನ ಕಲಿಸುತ್ತೆ ಅಂತ. ನಿಮ್ಮ ತಂದೆ ಸಹ ರಂಗಭೂಮಿ ಕಲಾವಿದರು. ಅವ್ರು ಮಾಡಿರೋ ಯಾವ ಪಾತ್ರ ನಿಮ್ಗೆ ಭಾಳ ಇಷ್ಟ ಅಂದರೆ ಸ್ಟೇಜ್ ಮೇಲೆ ನೋಡಿ ನೀವು ತುಂಬ ಎಂಜಾಯ್ ಮಾಡ್ತೀರಾ? ಭೀಮಾ ಅಂದರೆ ಪೌರಾಣಿಕ ಅಂದರೆ ತೆಲುಗು ನಾಟಕ. ನಮ್ಮದು ಆಂಧ್ರ ಬಾರ್ಡರ್ ಮತ್ತು ತಮಿಳ್ನಾಡು ಬಾರ್ಡರ್. ನಮ್ಮದು ಮಾಲೂರು. ಭೀಮನ ಪಾತ್ರ ಮಾಡ್ತಿದ್ರು ತಂದೆ. ನಮ್ಮ ದೊಡ್ಡಪ್ಪ ಮುನೇಗೌಡರು ದುರ್ಯೋಧನ ಪಾತ್ರ ಮಾಡ್ತಿದ್ರು. ಪಾತ್ರಗಳು ಆಮೇಲೆ ಅದರಲ್ಲಿ ಅಭಿಮನ್ಯು ಕ್ಯಾರೆಕ್ಟರ್ ಬರೋದು ತೆಲುಗು ನಾಟಕ. ಅದು ಎಲ್ಲನೂ ಇಷ್ಟ. ಹೀಗೆಲ್ಲ ರಂಗಭೂಮಿ ಜೊತೆ ನೀವು ನಂಟು ಬೆಳೆಸ್ಕೊಂಡು ಬಂದಿದ್ದೀರಾ. ಯಾವಾಗ ನಿಮಗೆ ಈ ಸಿನಿಮಾ ಅನ್ನೋದ್ರ ಕಡೆ ಒಂದು ಒಲವು ಶುರು ಆಯಿತು, ಇದ್ರ ಕಡೆ ನಾನು ಹೋಗಬೇಕು, ಇದು ನನ್ನ ವೃತ್ತಿ ಆಗ್ಬೋದು ಅಂತ ಅನಿಸಿದ್ದು ಯಾವಾಗ? ಅಂದರೆ ಚಿಕ್ಕ ವಯಸ್ಸಿಂದನೂ ನಾಟಕಗಳು, ಆಮೇಲೆ ಈ ಕಾಲೇಜಲ್ಲಿ ಇವಾಗ ಉಪೇಂದ್ರ ಸರ್ ಸಾಂಗ್ಗಳಿಗೆಲ್ಲನೂ ಒಂದು ಕಾಲಿಗೆ ಒಂದು ಶೂ ಹಾಕೊಳ್ಳೋದು, ಒಂದು ಪ್ಯಾಂಟ್ ಫೋಲ್ಡ್ ಮಾಡೋದು, ಈ ಥರದೇ ಏನೋ ಒಂದಷ್ಟು ಮಾಡೋಣ. ಆಮೇಲೆ ಆವಾಗಲಿಂದನೂ ಎಲ್ಲರ ಥರ ಇರೋದು ಬೇಡ. ಒಂದು 50 ಜನ 100 ಜನ ಇದ್ದಾರೆ ಅಂದರೆ ನನಗೆ ಗುರ್ತಿಡಬೇಕು. ಎಲ್ಲರಲ್ಲೂ ನಾನು ಒಬ್ಬನಾಗೋಕ್ಕೆ ಇಷ್ಟ ಇಲ್ಲ. ನಾನು ಅನ್ನೋದನ್ನು ಎಲ್ಲೋ ಒಂದು ಕಡೆ ಅದಿದ್ದೇ ಇತ್ತು. ಅದಿತ್ತು. ಅದು ಇರಬೇಕಾದ್ರೆ ಏನು ಮಾಡಬೇಕು? ಇಂಪ್ರೆಸ್ ಮಾಡೋಕ್ಕಾದರೂ ಅಂದ್ಕೊಳ್ಳಿ, ಅಥವಾ ನನ್ನ ಪ್ರತಿಭೆ ತೋರ್ಸೋಕ್ಕಾದರೂ ಅಂದ್ಕೊಳ್ಳಿ. ಅವಾಗ ಅಷ್ಟೆಲ್ಲ ಇಂಪ್ರೆಸ್ ಮಾಡಬೇಕು ಅನ್ನೋದು ಇರಲಿಲ್ಲ. JSS ಅಲ್ಲಿ ಓದ್ತಿರ್ಬೇಕಾದ್ರೆ JSS ಅಲ್ಲಿ ಇವಾಗ ಸ್ಪೋರ್ಟ್ಸ್ಗೆ ಅಂತ ಒಂದು 2-3 ದಿನ ಹೋಗ್ತಿದ್ವಿ ಸುತ್ತೂರಿಗೆ. ಅಂದರೆ ಮಾಲೂರಿಂದ ಸುತ್ತೂರಿಗೆ, ಮೈಸೂರು ಆದಮೇಲೆ. ಅವಾಗ 2-3 ದಿನ ನಮಗೆ ಸೂಪರ್ ಅನಿಸೋದು. ಸರಿ, ಕಲ್ಚರಲ್ ಈವೆಂಟಲ್ಲೂ ಇದ್ದುಬಿಟ್ರೆ ಇನ್ನೂ 3 ದಿನ ಎಕ್ಸ್ಟೆಂಡ್ ಆಗೋದು. ತಗೋ, ಯಾಕೆ ನಾನು ಮಾಡಬಾರ್ದು, ಏನಕ್ಕೆ ಡ್ಯಾನ್ಸ್ ಆಡಬಾರ್ದು, ಯಾಕೆ ಕಲ್ಚರಲ್ ಈವೆಂಟಲ್ಲಿ ಇರ್ಬಾರ್ದು, ಅದನ್ನು ಸ್ಕೀಮ್ ಅದನ್ನು ಹಾಕ್ಕೊಂಡೆ. ಅವಾಗ 6-7 ಡೇಸ್ ಅಲ್ಲಿ ಸ್ಪೆಂಡ್ ಮಾಡಿ ಬಂದವಾಗ ಆ ಒಂದು ಎಕ್ಸ್ಪೀರಿಯನ್ಸನ್ನೆಲ್ಲ ಫ್ರೆಂಡ್ಸಿಗೆ ಹೇಳ್ಕೊಂಡಾಗ ಸೂಪರ್ ಅನಿಸೋದು. ಆವಾಗ ಅಲ್ಲೇ ಹಂಗೆ ಉಟ್ಕೋತು. ಆಮೇಲೆ NSS ಅಲ್ಲಿ ಬೀದಿ ನಾಟಕ ಮಾಡಿಸಿದ್ರು. ಬೀದಿ ನಾಟಕ ಮಾಡಬೇಕಾದ್ರೆ ನನ್ನ ಎಲ್ಲ ನೋಡ್ಬಿಟ್ಟು ಅಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದೆ. ಅಲ್ಲಿ ಚಪ್ಪಾಳೆ ಬಂತು. ಆಮೇಲೆ ಒಂದು ನಾಟಕ ಮಾಡಿದ್ವಿ ಮಾಲೂರು ಟೌನಲ್ಲಿ. ಒಂದು ನಾಟಕ ಮಾಡಿಬಿಟ್ಟು ಅದಕ್ಕೆ ಚಪ್ಪಾಳೆಗಳು ಬಿದ್ದಿದ್ದಕ್ಕೆ ನಮ್ಮ ತಂದೆ ಆವಾಗಲೇ ಚೆನ್ನಾಗಿ ಮಾಡಿದೆ ಅಂತೇಳಿ ಅವರೆಲ್ಲ ಮಾತಾಡಿದ್ದು ಕೇಳಿ, ಅಲ್ವಾ ಇದಿಷ್ಟು ಸಖತ್ತಾಗಿದೆ ಲೈಫ್ ಅಂದವಾಗ ನ್ಯಾಷನಲ್ ಕಾಲೇಜ್ ಜಯನಗರಕ್ಕೆ ಬಂದು ವಿನಾಯಕ್ ಜೋಶಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಶ್ರದ್ಧಾ ಅಂತ ನಾಟಕ ಮಾಡಿಸಿದ. ಅಲ್ಲಿಂದ HN ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ, ರಂಗಶಂಕರ, ADA ರಂಗಮಂದಿರ ಇವೆಲ್ಲವೂ ಪರಿಚಯ ಆಗ್ತಾ ಹೋಯಿತು. ಜನಗಳೆಲ್ಲ ಪರಿಚಯ ಆಗ್ತಾ ಹೋದರು. ಅಲ್ಲಿ ಒಂದಷ್ಟು ನಾಟಕಗಳು ರಂಗಶಂಕರದಲ್ಲಿ ವಾಲಂಟಿಯರಾಗಿ ನಾಟಕಗಳು ನೋಡಿಕೊಂಡು ಹೇಗೆ ಏನು ಅನ್ನೋದೆಲ್ಲ ಕಲಿತಾ ಬಂದೆ. ಆಮೇಲೆ ಸಿನಿಮಾ ಅನ್ನೋದು ನನಗೆ ಇತ್ತು, ನೋಡೋಣ ಅಂತ. ಮತ್ತು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಾನು ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸ್ ಚಾಂಪಿಯನ್ ಆಗಿರೋದ್ರಿಂದ ಹೈ ಜಂಪ್ ಕಲಿಸ್ಕೊಡುವಂಥ ವಿದ್ಯಾರ್ಥಿ ಮೂವಿಗೆ ತರುಣ್ ಸುಧೀರ್ ಅವ್ರಿಗೆ ಆ ಟ್ರಿಕ್ಸ್ ಹೇಳ್ಕೊಡು ಅಂತ ಮಾಡಿದ್ರು. ಅವಾಗ ಸರ್ ನೀವೇ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ಇದೆ ಮಂಜು ಅಂತ ನನಗೆ ಹೇಳಿದ್ರು ಡೈರೆಕ್ಟ್. ಸರಿ ತಗೋ ಅಂತ ಅಲ್ಲಿ ಒಂದಾಯಿತು. ಆಮೇಲೆ ಯಾರೋ ಒಬ್ರು ಹಿಂಗೆ ಸಹಕಲಾವಿದರು ಬೇಕಾಗುತ್ತಂತ ಮೀರಮಾಧವರಾಗುವುದಲ್ಲಿ ಬೆಳ್ಳುಳ್ಳವ ಬೆಳ್ಳುಳ್ಳಿ ಅಂತ ಒಂದು ಸಾಂಗ್ ಇದೆ ರಮ್ಯ ಅವ್ರದ್ದು. ಅವಾಗ ನಮಗೆ ದುಡ್ಡು ಬೇಕಿತ್ತು. 300 ರೂಪಾಯಿ ಕೊಡ್ತಾರೆ ಬರ್ತೀಯಾ ಅಂತಂದರು. ಸರಿ ಹೋದೆ. ಆ ಸಾಂಗಲ್ಲಿ ಇದ್ದಂಥವಾಗ ಹರ್ಷ ಮಾಸ್ಟ್ರು ಯಾರೋ ಇವನು ಸಖತ್ ಆ್ಯಕ್ಟಿವ್ ಆಗಿದ್ದಾನೆ, ಚೆನ್ನಾಗಿ ಇದು ಮಾಡ್ತಿದ್ದಾನೆ ಅಂತ ಹರ್ಷ ಮಾಸ್ಟ್ರು ನಂಬರ್ ತೊಗೊಂಡು ಗೆಳೆಯ ಸಿನಿಮಾ ಕ್ಯಾರೆಕ್ಟರ್ ಹೇಳಿದರು. ಬಟ್ ನಾನು ಕಾರಣಾಂತರಗಳಿಂದ ಒಬ್ಬರು ಎಕ್ಸ್ಪೈರ್ ಆಗಿದ್ರು, ಬೇಕಾದರೂ ಹೋಗಲಿಲ್ಲ. ಆಮೇಲೆ ಅಲ್ಲೇ ಒಂದು ಸಾಂಗಲ್ಲಿ ನನ್ನನ್ನು ಇದು ಮಾಡಿದ್ರು. ಪೂಜಾ ಗಾಂಧಿ ಬರ್ತಾರೆ, ಪ್ರಜ್ವಲ್ ದೇವರಾಜ್ ಮದುವೆಗೆ, ಅಲ್ಲ ತರುಣ್ ಅವ್ರ ಮದುವೆ ಆಗ ಆವಾಗ ಒಂದಾಯಿತು. ಅದಾದಮೇಲೆ ಅಲ್ಲೇ ಅವ್ರ ಜೊತೆಗೆ ಕಂಟಿನ್ಯೂ ಬಿರುಗಾಳಿ, ಚಿಂಗಾರಿ, ವಜ್ರಕಾಯ, ಬಜರಂಗಿ ಇದು ಇವೆಲ್ಲನೂ ಆಗ್ತಾ ಹೋಯಿತು. ಹಂಗೆ ಸಿನಿಮಾ. ಆಮೇಲೆ ಉಗ್ರಂ ಆದಮೇಲೆ ತಿರುಗಿ ನೋಡೋ ಹಾಗೆ ಸಿನಿಮಾಗಳಾಯಿತು. ಅದು ಮುಂಚೆ ಸೀರಿಯಲ್ ಒಂದು 2-3 ಮಾಡಿದ್ದೆ. ಅದಾದಮೇಲೆ ಆ್ಯಕ್ಟಿಂಗ್ ಇಲ್ಲದೆ ಇದ್ದವಾಗ ಬ್ಯಾಕ್ ಸ್ಟೇಜು ಮತ್ತು ಸೆಟ್ ವರ್ಕು, ಆಮೇಲೆ ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದು, ಇವೆಲ್ಲವೂ ಸ್ಟಾರ್ಟ್ ಆಯಿತು. ತಬಲಾ ನಾಣಿ ಸರ್ ಜೊತೆಗೆ ಆರ್ಕೆಸ್ಟ್ರಾಗೂ ಹೋಗ್ತಿದ್ದೆ. ಆ ಸೀಸನ್ ಇದ್ದವಾಗ ಮದುವೆ ಇವೆಂಟು ಮತ್ತು ಪಬ್ಲಿಕ್ ಇವೆಂಟ್ಗಳಿಗೆ ಬೇಕಿತ್ತು. ಅಂದರೆ ತಂಗಿರು ಪಾಕೆಟ್ ಮನಿ, ಅವರಿಗೆ ತಂದೆ ಒಂದು ಕಡೆ ದುಡಿತಿದ್ರು, ಈ ಕಡೆ ಒಂದಷ್ಟು ಮನೆ ಬಾಡಿಗೆ, ಈ ಥರದ್ದೆಲ್ಲ ಇರುತ್ತಲ್ವ. ಅದಕ್ಕೆ ಏನೇನು ಸಿಗುತ್ತೋ ಎಂಟರ್ಟೈನ್ಮೆಂಟ್ ಇದರಲ್ಲೇ ಏನೇನು ಸಿಗುತ್ತೋ ಆ ಥರ. ಈ ಪಬ್ಲಿಸಿಟಿ, ಪೋಸ್ಟರ್ ಹಾಕೋದು, ಪಬ್ಲಿಸಿಟಿ, ನಾಟಕಗಳದ್ದು ಪ್ರೊಡಕ್ಷನ್ ವರ್ಕು, ಈ ಥರ ರಂಗಶಂಕರದಲ್ಲಿ. ಅಂದರೆ ಕಾಲೇಜ್ ಟೈಮಲ್ಲಿ ನಿಮಗೆ ನೀವೇ ಒಂಥರ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಸರಿ ಹೋಗೋಣ, ನಾವು ಅಲ್ಲಿ ಹೋದರೆ ಏನೋ ಬಂದಾಗ ವಾಪಸ್ ಹೇಳೋಕ್ಕೆ ಚೆನ್ನಾಗಿರುತ್ತೆ ಕಥೆ ಅಂತ ನೀವೇ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಹಾಕ್ಲೇಬೇಕು, ನಾನು ಸೂಪರ್ ಆಕ್ಟರ್ ಆಗಬೇಕು ಅಂತ ಬಂದಿದ್ದಲ್ಲ. ಬಟ್ ನನ್ನಲ್ಲಿ ಏನೋ ಒಂದು ಇದೆಯಲ್ವಾ, ಅದು ಎಲ್ಲರೂ ನೋಡ್ಬಿಟ್ಟು ಚಪ್ಪಾಳೆ ಹೊಡಿತಾರಲ್ಲ, ಇವಾಗ ಅದೇ ಅಲ್ವಾ ಬೇಕಾಗಿರೋದು. ಇವಾಗ ರಂಗಭೂಮಿನಲ್ಲಿ ನಾವೇನಾದರೂ ಆ್ಯಕ್ಟಿಂಗ್ ಏನಾದರೂ ಚೆನ್ನಾಗಿ ಮಾಡಿಬಿಟ್ರೆ
ಅಲ್ಲಿ ಎದ್ದು ನಿಂತು ಚಪ್ಪಳೆ ಹೊಡೆದು ಬಿಟ್ರೆ ಅದಕ್ಕಿಂತ ಸಂತೋಷ ಯಾವುದಿಲ್ಲ. ಹೌದು. ನಾವು ಪೋಲಿ ಕಿಟಿ ನಾಟಕದಲ್ಲಿ ಹಂಗೆ ಮಾಡ್ತೀವಿ. ನಾನು ಸ್ಕೌಟ್ ಮಾಸ್ಟರ್ ಪಾತ್ರ ಮಾಡ್ತಿದ್ದೆ, ಬಜರಂಗಿ ಲೋಕಿ ಕಿಟಿ ಕ್ಯಾರೆಕ್ಟರ್ ಮಾಡ್ತಿದ್ದ. ಮಗು ಒಬ್ಬೊಬ್ರಿಗೆ ಎಷ್ಟು ಜೋರಾಗಿ ಎಷ್ಟು ಟೈಮ್ ತೊಗೊಂಡು ಚಪ್ಪಾಳೆ ಹೊಡಿತಾರಂತ, ಅದೇ ನಮ್ಗೆ ಗ್ರೇಟ್ ಫೀಲು. ಹೌದೌದು. ಆ ಚಪ್ಪಾಳೆಗೋಸ್ಕರನೇ ಬಹುಶಃ ಒಂದು ವಾರ 1 ತಿಂಗಳು 3 ತಿಂಗಳು ರಿಹರ್ಸಲ್ ಮಾಡಕ್ಕೆ ರೆಡಿ ಇರ್ತೀವಿ. ಆ ಥರ ಇದೆಲ್ಲ ಮಾಡಿರ್ತೀವಿ. ಆ್ಯಂಡ್ ನನ್ನ ಒಂದು ಪ್ರಶ್ನೆ ಇದೆ, ನೀವು ಯಾವ ಕೆಲಸ ಮಾಡಿಲ್ಲ ಮಂಜಣ್ಣ? ನೀವು ಆರ್ಟ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದೀರಿ ಅಂದರೆ ನನಗನ್ಸುತ್ತೆ ಈ ಸಿನಿಮಾಗಳಲ್ಲಿ 2 ಮಾಡಿಲ್ಲ, ಕ್ಯಾಮ್ರಾಮ್ಯಾನು ಮತ್ತು ಡೈರೆಕ್ಟ್ರು. ಇವೆರಡು ಮಾಡಿ ಡೈರೆಕ್ಷನ್ ಮಾಡ್ಬಿಟ್ಟಿದ್ದೀನಿ. ಡೈರೆಕ್ಷನ್ ಮಾಡಿರ್ತೀರ ನೀವು, ಮೋಸ್ಟ್ ಆಫ್ ನೆಮ್ಸ್ಕೊಳ್ಳಿ. ಕ್ಯಾಮ್ರಾಮ್ಯಾನು ಆಗಿದ್ದೀನಿ ಕೆಲವೊಂದು ಶಾರ್ಟ್ ಸಿಕ್ಕಿಲ್ಲ, ಬಟ್ ಅವೆರಡು ಜಾಬ್ ಲೈಕ್ ಅಂದರೆ ಒಂದು ಫುಲ್ ಟೈಮಲ್ಲೂ ಮೇ ಬಿ ಆ ಫುಲ್ ಟೈಮಲ್ಲಿ ಅದು ಬೇರೆನೇ, ಅದು ಜ್ಞಾನನೇ ಬೇರೆ ಡೈರೆಕ್ಟ್ರು. ಮತ್ತು ಆ್ಯಂಡ್ ನಾನು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ನೀನು ಕೆಲಸ ಮಾಡಿದ್ರ ಅಂತ ಹೇಳಿದ್ರಲ್ಲ, ನನಗನ್ಸುತ್ತೆ ಒನ್ ಆಫ್ ದ ಏನಂತಾರೆ ಅಷ್ಟು ಅದಕ್ಕೆ ಪ್ರಾಮುಖ್ಯತೆ ಸಿಗದೆ ಹೊಟ್ಟೋಗುತ್ತೆ ಕೆಲವು ಸತಿ ಸಿನಿಮಾಗಳಲ್ಲಿ. ಬಟ್ ಅದಕ್ಕೆ ತುಂಬಾ ಶ್ರಮ ಹೋಗಿರುತ್ತೆ ಒಂದು ಸಿನಿಮಾ ಹಿಂದೆ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದು. ನೀವು ಈ ಆರ್ಟ್ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸ ಮಾಡಿದ್ದಕ್ಕೆ ಬಹುಶಃ ಈಗ ನೀವು ಕ್ರಿಯೇಟಿವ್ ಆಗಿ ಬಿಗ್ ಬಾಸಲ್ಲಿ ಎಂಟರ್ಟೈನ್ ಮಾಡೋಕ್ಕೂ, ಆಗ ನಾನು ಬಿಗ್ ಬಾಸ್ ಕಾಂಟೆಸ್ಟೆಂಟ್ ಹೆಸರುಗಳು ಹೇಳಿದಾಗ ನೀವು ಅಷ್ಟು ಕ್ರಿಯೇಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ಗೆಸ್ ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲೋ ಹೆಲ್ಪ್ ಮಾಡಿದೆ ಅಂತ. ಅಂದರೆ ಇವಾಗ ಟಾಸ್ಕ್ ಆಡಬೇಕಾದ್ರೆ ನಾನು ಗ್ರೇ ಏರಿಯಾ ಹೆಂಗೆ ಕಂಡಿಡ್ಕೋತೀನಿ. ಇವಾಗ ಒಂದು ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿ ಹೆಂಗೆ ಕ್ರಿಯೇಟ್ ಮಾಡುತ್ತೆ, ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಆ ಪ್ರಾಪರ್ಟಿನ. ಆ ಪ್ರಾಪರ್ಟಿ ಟಾಸ್ಕೇ ಅಲ್ವಾ, ಆ ಬಾಲ್ನ ಹಿಂಗೆ ಎತ್ಕೊಂಡು ಹೋದ್ರೆ ಹೆಂಗಾಗುತ್ತೆ. ಈಗ ಲಾಸ್ಟಲ್ಲಿ ಭವ್ಯ ಅವರೆಲ್ಲ ಬಂದ 4 ಬಾಲ್ ನಾನು ಹೆಂಗೆ ಸೇವ್ ಮಾಡಲಿ, ಧನರಾಜನ್ 2 ಬಾಲ್ ಇಲ್ಲೇ ಐತೆ, ಅಲ್ಲಿ ಗೌತಮಿ ಇದ್ದಾಳೆ, ಗೌತಮಿನ ಹೆಂಗೆ ಈ ಕಡೆ ಎತ್ತಾಕೊಂಡ್ಬರ್ಬೇಕು, ಹೆಂಗೆ ಹೇಳ್ಕೊಂಡು ಹೋಗ್ಬೇಕು, ಅದೆಲ್ಲ ಫೈಟಿಂಗು. ನಾವು ಸಿನಿಮಾದಲ್ಲಿ ಮಾಡಿರೋ ಫೈಟ್ಸು, ಆರ್ಟ್ ಡಿಪಾರ್ಟ್ಮೆಂಟು ಮತ್ತು ಪ್ರತಿಯೊಂದೂ ಹೆಲ್ಪ್ ಆಗುತ್ತಮ್ಮ. ಅದು ಯಾವುದೂ ಹೆಲ್ಪ್ ಆಗಲ್ಲ ಅನ್ನೋದೇ ಇಲ್ಲ. ಲೈಫಲ್ಲಿ ಕಲ್ತಿರೋದು ಇವತ್ತಲ್ಲ ನಾಳೆ ಅದೆಲ್ಲೋ ಒಂದು ಕಡೆ ನಮ್ಮ ಲೈಫಲ್ಲಿ ಹೆಲ್ಪ್ ಆಗೇ ಆಗುತ್ತೆ, ಅದಂತೂ ಖಂಡಿತ. ಆ್ಯಂಡ್ ಉಗ್ರಂ ಚಿತ್ರ ನಿಮಗೆ ಒಂದು ಟೈಟಲ್, ನಿಮ್ಮ ಈಗಲೂ ನಿಮ್ಮನ್ನು ಜನ ಕಂಡುಹಿಡಿಯೋದಕ್ಕೆ ಇರಬಹುದು, ಅಥವಾ ಅಲ್ಲೊಬ್ಬ ಈ ಥರ ಕಲಾವಿದ ಇದ್ದಾನೆ ಅಂತ ಯಾರೋ ಕಂಡುಹಿಡಿಯೋದಕ್ಕೆ ಉಗ್ರಂ ಅನ್ನೋ ಫಿಲ್ಮ್ ರಿಲೀಸ್ ಆಯಿತು ಆ್ಯಂಡ್ ಅದೇ ಟೈಟಲ್ ಸಿಕ್ತು. ಐ ಗೆಸ್ ಒನ್ ಆಫ್ ದ ಮೈಲ್ ಸ್ಟೋನು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಉಗ್ರಂ ಅನ್ನೋ ಫಿಲಮು. ಆ ಚಿತ್ರಕ್ಕೆ ಕರೆ ಬಂದಾಗ ದಿನ ಏನಾದ್ರು ನೆನಪಿದೆ ನಿಮಗೆ? ಅಂದರೆ ನೀವು ಈ ರೋಲ್ ಮಾಡ್ತಿದ್ರೆ ಫಿಲಮಲ್ಲಿ, ಯಾಕಂದರೆ ಅವಾಗ ಗೊತ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಹಿಟ್ ಆಗುತ್ತೆ ಸಿನಿಮಾ ಅಂತ. ಹೆಂಗೆ ಒಪ್ಕೊಂಡಾಗ ಹೇಗಿತ್ತು? ನನಗೆ ಫೋನ್ ಬಂತು, ಮಿನರ್ವಾ ಮಿಲ್ಲಲ್ಲಿ ಆಡಿಷನ್ ನಡೀತಿದೆ, ಬಾ ಮಗ ಹೋಗೋಣ ಅಂತ ಶ್ರೀಧರ್ ಅನ್ನೋದು ನನ್ನ ಫ್ರೆಂಡ್ ಕಾಲ್ ಮಾಡ್ದೆ. ಮಗ ನನಗೆ ಪ್ರೆಸ್ಟೇಷನ್ ಆಗ್ಬಿಡುತ್ತೆ ಮಗ, ಆಡಿಷನ್ಸ್ ಕೊಟ್ಟು ನನ್ನನ್ನು ಬಿಟ್ಬಿಡು ಅಂತಂದೆ. ಇಲ್ಲ ಮಗ, ನನ್ನ ಬೈಕು ಕೆಟ್ಟೋಗಿದೆ, ಅವನು ಪಲ್ಸರ್ ಇತ್ತು, ನನ್ನ ಪಲ್ಸರ್ ಬೈಕ್ ಇಟ್ಟುಮಡುಗು ಹತ್ರ ರೂಮ್ ಇದ್ದಿದ್ದು, ಬೈಕ್ ಕೆಟ್ಟೋಗಿದೆ, ಬಾ ಬೈಕ್ ಎತ್ಕೊಂಡು ಹೋಗಿ ಬರೋಣ ಅಂತ. ಸರಿ, ಬೈಕ್ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು, ಆ ಬೇಕ್ರಿ ಹತ್ರ ಮಾಮೂಲಿ ಅದ್ರದ್ದು ನೀನು ಬಿಲ್ ಕಟ್ಟಬೇಕು, ಲೇಟ್ ಆಯಿತು ಅಂದರೆ ಊಟ ಕೊಡಿಸ್ಬೇಕು ಹಾಗಾದ್ರೆ ಬರ್ತೀನಿ ಅಂತ ಗಾಡಿ ಎತ್ಕೊಂಡು ಇದು ಮಾಡ್ಕೊಂಡು ರೆಡಿಯಾಗಿ ಹೋದೆ. ಮಿರರ್ ಮಿಲ್ಲಲ್ಲಿ ಒಂದು 70-75 ಜನ ಎಲ್ಲ ಸ್ಕ್ರಿಪ್ಟ್ ಎತ್ಕೊಂಡು ಬಾಡಿ ಬಿಲ್ಡರ್ಸು ಲೈಕ್ ಕೂದಲು ಬಿಟ್ಕೊಂಡು ಪಾಪ ಎಲ್ಲರೂ ಪ್ರಯತ್ನ ಪಡ್ತಿರೋರು ಅಂದರೆ ಆಡಿಷನ್ಗೆ. ನಾನು ನೋಡಿದೆ ಇಷ್ಟೊಂದು ಜನ ಇದ್ದಾರಾ ಅಂತ. ನಾನು ಡೈರೆಕ್ಟಾಗಿ ನುಗ್ಗಾದ್ಮೇಲೆ ನನಗೆ ಗೊತ್ತಿಲ್ಲ ಯಾರು ಅಂತ. ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ದು ಸರ್ ಪ್ರಶಾಂತ್ ನೀಲ್ ಸರು, ರಾಮ್ ಸರ್ ಅಂತ ಕೋ ಡೈರೆಕ್ಟ್ರು ಕೂತ್ಕೊಂಡು ಬರ್ಕೊಂಡು ಹೆಸರುಗಳು ಇದು ಮಾಡ್ತಿದ್ವಿ. ಡೈರೆಕ್ಟ್ ಸಾರಿ ಸರ್, ನನಗೆ ಟೈಮ್ ಇಲ್ಲ, ನಾನು ಊರಿಗೆ ಹೋಗಬೇಕು, ಹಾಗಾಗಿ ನಾನು ಬಂದ್ಬಿಟ್ಟೆ, ಕ್ಷಮೆ ಇರಲಿ, ನಾನು ನಿಮ್ಗೆ ಆಡಿಷನ್ ಕೊಡೋದು. ಸರಿ, ಆಮೇಲೆ ಥಿಯೇಟ್ರದ್ದು ಏನು ಎತ್ತ ಅಂದರು, ಥಿಯೇಟ್ರದ್ದು ಒಂದಷ್ಟು ಡೈಲಾಗ್ ಹೇಳಿದೆ. ಅದಾದಮೇಲೆ ಈ ಸ್ಕ್ರಿಪ್ಟ್ ತಗೋ, ನಿನಗೆ ಎವಿಗ ಅನ್ಸಲಿ, ಅಂದರೆ ಒಂದು ಸ್ವಲ್ಪ ಯಾರ ಮಾತು ಕೇಳಲ್ಲ ಇವರ್ದ ಲೈಕ್ ಆ ಥರದ್ದೆಲ್ಲ ಹೇಳಿದಾಗ ಸ್ಕ್ರಿಪ್ಟ್ ಏನು ಬೇಡ ಸರ್, ರೆಡಿ ಸರ್ ಅಂತಂದು ಅಲ್ಲಿ ಸ್ಪಾಂಟಿನಿಯಸ್ ಒಂದಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಕ್ಯಾಮ್ರಾ ತಿರುಗೋ, ಏನೋ ಮಾಡ್ತಿದ್ಯಾ, ನೀನೇನು ಗುರೈಸ್ತಿದ್ಯಾ, ಈ ಥರದ್ದು ಒಂದಷ್ಟು ಮಾಡಿದಾದ್ಮೇಲೆ ಈ ನಂಬರ್ ನಿಮ್ಮದೇನಾ, ಡೆಫಿನೆಟ್ಲಿ ಅಂತಂದ್ರು. ಹೌದು ಸರ್, ಇದು ಕನ್ಫರ್ಮ್ ನಂಬರು ಅಂತಂದರೆ. ಬೇರೆದು ಯಾವುದು ಇಲ್ಲ ಸರ್, ಈ ನಂಬರ್ಗೆ ಕಾಲ್ ಮಾಡಿ. 2 ಮಂತ್ಸ್ ಆದಮೇಲೆ ಮತ್ತೆ ಕಾಲ್ ಬಂತು, ಮತ್ತೆ ಪ್ರಶಾಂತ್ ನೀಲ್ ಸರ್ ಮನೇಲಿ ಇದೇ ಥರ ಒಂದು ಸೋಫಾ ಹಾಕಿ ಆ ಫ್ಲ್ಯಾಟಲ್ಲಿ ಹಂಗೆ ಮತ್ತೆ ಇನ್ನೊಂದು ಸಲ ಆಡಿಷನ್ ಆಯಿತು, ಡೈಲಾಗ್ಸು ಅದೆಲ್ಲ, ಆಮೇಲೆ ಶೂಟಿಂಗ್ ಆಯಿತು. ಇದು ಕತೆ. ಅವನು ಥ್ಯಾಂಕ್ ಯು ಶ್ರೀಧರ್, ಅಲ್ಲಿ ನಮ್ದು ಹೌದು. ಆಮೇಲೆ ನೀವು ಅದು ಊಟ ಪೆಟ್ರೋಲ್ ಎಲ್ಲ ಆಯ್ತಾ ಸರ್? ಆಯ್ತು, ಬಿಡಲ್ಲ, ಇಲ್ಲಾಂದರೆ ಗಾಡಿ ಮುಂದೆನೇ ಹೋಗಲ್ಲ. ಊಟ ಆಗಿಲ್ಲ, ಎಗ್ ಪಪ್ಸು ಮತ್ತು ಆವತ್ತಿಗೆ ಮಾಜಾ ಅನ್ನೋದು ಫೇಮಸ್ ಇತ್ತು, ಒಂದು ಎಗ್ ಪಪ್ಸು ಮಾಜಾ, ಆಮೇಲೆ ಅದಾಯಿತು. ಅದು ಒಂದು 2-3 ಆಯಿತು. ನೀವು ಪುನೀತ್ ಸರ್ಗೆ ಇಂಟ್ರೋ ಕೊಡೋ ಅಂಜನಿ ಪುತ್ರ ಐ ಗೆಸ್ ಅದು ಸಿಕ್ಕಾಬಿಡೆ ಫೇಮಸ್ ಆದಂತಹ ಒಂದು, ಅಂದರೆ ನಿಮ್ಮ ಡೈಲಾಗ್ ಹೇಳಿದ್ದು ಆ್ಯಂಡ್ ಅಪ್ಪು ಸರ್ ಜೊತೆ ನೀವು ಆ್ಯಕ್ಟ್ ಮಾಡಿದ್ರಿ. ಅದು ಎಷ್ಟು ಕೋಟ್ಯಾಂತರ ಅಭಿಮಾನಿಗಳ ಪಾತ್ರ ನಾನು ಮಾಡಿದೆ ಅಂತ ಅನ್ಸುತ್ತೆ. ಹೌದು, ಎಷ್ಟು ಅಪ್ಪು ಸರ್ದು ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಪಾತ್ರ, ಅಭಿಮಾನಿಯಾಗಿ ನಾನು ಒಬ್ಬ ಅಭಿಮಾನಿಯಾಗಿ, ನಾನು ಅವರಿಗೆ ದೊಡ್ಡ ಅಭಿಮಾನಿಯಾಗಿ ನನಗೆ ಆ ಪಾತ್ರ ಸಿಕ್ಕಿದ್ದು, ಹರ್ಷ ಮಾಸ್ಟರ್ ನನಗೆ ಆ ಪಾತ್ರ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಗ್ರೇಟ್.
ಆ್ಯಂಡ್ ಈಗ ಮಾತಾಡಲೇಬೇಕು ನಾವು, ನೀವಿವಾಗ ಬರೀ ಉಗ್ರಂ ಮಂಜು ಆಗಿಲ್ಲ, ಉಗ್ರಂ ಮ್ಯಾಕ್ಸ್ ಮಂಜು ಆಗಿದ್ದೀರಾ. ನಂಗೆ ನೆನಪಿದೆ, ನಾನು ಥಿಯೇಟ್ರಿಗೆ ಫಸ್ಟ್ ಡೇ ನೈಟ್ ಶೋ ನೋಡೋಕ್ಕೆ ಹೋದಾಗ ನಿಮ್ಮ ಎಂಟ್ರಿಗೆ ಅನದರ್ ರೌಂಡ್ ಆಫ್ ಏನಂತಾರೆ ಚಪ್ಪಾಳೆ ವಿಸಲ್ಲು ಎಲ್ಲ ಹೊಡಿತಿದ್ದಾರೆ. ಅಂದರೆ ನನಗೆ ಎಲ್ಲೋ ಬೇಜಾರಾಗ್ತಿತ್ತು, ಅಯ್ಯೋ ಇದನ್ನ ನೋಡೋಕೆ ಅವ್ರು ಬಿಗ್ ಬಾಸ್ ಮನೆ ಒಳಗಿದ್ದಾರೆ, ಅವ್ರಿಗೆ ಇದು ಮಿಸ್ ಆಗ್ತಾ ಇದೆಯಲ್ಲ. ನನಗೆ ಒಂದು ಸೆಕೆಂಡ್ಗೆ ಅನಿಸಿತ್ತು. ಜನ ಸಿಕ್ಕಾಬಡೆ ಎಂಜಾಯ್ ಮಾಡಿದ್ದಾರೆ ನಿಮ್ಮ ಪರ್ಫಾರ್ಮೆನ್ಸ್ನ. ಸುಮಾರು ಜನ ಹೇಳಿದ್ರು ಅದು ಮಿಸ್ ಮಾಡ್ಕೊಂಡಿವಿ ಅಂತ, ಬಿಕಾಸ್ ಅಣ್ಣನೇ ಹೇಳಿದ್ರು. ಅಲ್ಲ ಆ ಮೂಮೆಂಟಲ್ಲಿ ಐ ಗೆಸ್ ಅಂದರೆ ಮೇ ಬಿ ನೀವು ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಎಂಟರ್ಟೈನ್ ಮಾಡ್ತಿದ್ದು ಎಲ್ಲ ಆ್ಯಡೆಡ್ ಅಡ್ವಾಂಟೇಜ್ ಆಗಿ ಬಂದಿದೆ. ಶೂಟಿಂಗ್ ಸಮಯದಲ್ಲಿ ಲೈಕ್ ಮ್ಯಾಕ್ಸ್ ಮೂವಿ ಶೂಟಿಂಗ್ ಸಮಯ, ಬಿಕಾಸ್ ಅದು ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಯಾವ್ದಾದ್ರು ಪರ್ಟಿಕ್ಯುಲರ್ ಡೇ ತುಂಬ ಮೆಮೊರಬಲ್ ಆಗಿತ್ತು, ಈ ಶೂಟ್ ಎಂಜಾಯ್ ಮಾಡಿದ್ವಿ ಈ ದಿನನ ಅಂತ ಯಾವ್ದಾದ್ರು ಒಂದು ದಿನ ಹೇಳೋದಾದ್ರೆ? ಅಕ್ಟೋಬರ್ 10 ನನ್ನ ಬರ್ಡೇ. ಮಹಾಬಲಿಪುರಂ ಸೆಟ್ ಹಾಕಿರ್ತೀವಿ. ಮಹಾಬಲಿಪುರಮಲ್ಲಿ ಅಣ್ಣ ಬರ್ತಾರೆ. ಪೊಲೀಸ್ ಸ್ಟೇಷನ್ ಎದುರುಗಡೆ ಸುಂದರ್ ಸರು ಮತ್ತು ವೀಣಾ ಮೇಡಮ್ ಆಟೋದಲ್ಲಿ ಇಳಿದು ಬರುವಂಥ ಸೀನು, ಇವರು ಇಳೆಯರಸನ್ ಸರ್ ಹಿಂಗೆ ಹೋಗುವಂಥ ಸೀನು, ಅಲ್ಲಿ ಮಾರ್ಕಿಂಗ್ ಕೊಟ್ಟು ಒಂದಷ್ಟು ಎಕ್ಸ್ಪ್ರೆಷನ್ ಏನೋ ತೊಗೋತಾ ಇರ್ತಾರೆ. ಅಣ್ಣ ಕರಿತಿದ್ದಾರೆ ಬರಬೇಕು ಅಂತ ಹೋಗ್ತೀನಿ. ಅಲ್ಲಿ ಹೋದರೆ ಕೇಕ್ ರೆಡಿ ಇರುತ್ತೆ, ಕೇಕ್ ಎಲ್ಲ ರೆಡಿ ಇಟ್ಟಿರ್ತಾರೆ. ಅಣ್ಣ ಬರೋ ಅಂತಾರೆ, ಕೇಕ್ ಕಟ್ ಮಾಡಿಸ್ತಾರೆ. ನನ್ನ ಬರ್ಡೇ ಆವಾಗ ಆ ವ್ಯಕ್ತಿ ಒಂದು ಟೈಮ್ ತೊಗೊಂಡು ಒಂದು ಕೇಕ್ ತೊಗೊಂಬಂದು ನನಗೋಸ್ಕರ ಅರೇಂಜ್ ಮಾಡಿ ಎಲ್ಲರೂ ಕರೆದು ಇಡೀ ಟೀಮನ್ನು ಕೇಕ್ ಕಟ್ ಮಾಡಿಸೋವಂಥದ್ದು. ಆ ಕೇಕ್ ಕಟ್ ಆಗಿದ್ದು ಕೂಡಲೇ ಅವರೇ ಬಂದು ಆ ಸೀನ್ನ ಡೈರೆಕ್ಷನ್ ಮಾಡ್ತಾರೆ. ನನಗೆ ಹಿಂಗಿರ್ತೀನಿ, ಹಿಂಗೆ ತಿರುಗಿ ನೋಡ್ಬಿಟ್ಟು ಹಿಂಗೇನು ಇಷ್ಟು ಮಾತ್ರನು ಅಣ್ಣ ಸರ್ ಹಾಸ್ಪಿಟ್ಲಲ್ಲಿ ಇದ್ದೀರಿ ಅಂದರು, ಇಲ್ಲೇನು ಬರ್ತಿದ್ದಾರೆ ಅಂತ ಆ ಡೈಲಾಗ್ ಆಟೋದಲ್ಲಿ ನೋಡ್ಬಿಟ್ಟು ಅದನ್ನು ಹೇಳೋದು, ಆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಆ ಎಕ್ಸ್ಪ್ರೆಷನ್ ಚೆನ್ನಾಗಿ ಬಂತು ಅಂತಾರೆ. ಮತ್ತು ಲೈಕ್ ಆ ಡೇ ಅಂತೂ ಮರೆಯೋಕ್ಕಾಗಲ್ಲ. ಅಂದರೆ ಬಡ ದಿನ ಕೇಕ್ ಕಟ್ ಮಾಡಿದ ಕೂಡಲೇ ಮತ್ತೆ ಅವ್ರ ಡೈರೆಕ್ಷನ್ ಮತ್ತೆ ಇದು. ಮತ್ತು ಈ ವರ್ಷ ಬಿಗ್ ಬಾಸ್ ಮನೇಲಿ ಬರ್ಡೇ ಆಗುತ್ತೆ, ಗಿಫ್ಟ್ ಕಳಿಸ್ತಾರೆ, ಕೇಕ್ ಕಳಿಸ್ತಾರೆ. ಸೊ ಸ್ವೀಟ್. ಬರ್ಡೇಸ್ ಆರ್ ಆಲ್ವೇಸ್ ಸ್ಪೆಷಲ್ ಆ್ಯಂಡ್ ಇದು ಇನ್ನೊಂದು ಥರ ಸೆಟ್ಟಲ್ಲಿ ಸ್ಪೆಷಲ್. ಸೆಟ್ಟಲ್ಲಿ ಅದು ಒಂದಷ್ಟು ಜನ ಗೊತ್ತಾಯಿತು. ಈ ಸಲ ಬರ್ಡೇನು ಸೂಪರ್ ಆಗಾಯಿತು. ನೆಕ್ಸ್ಟ್ ಇಯರು ಅವ್ರ ಜೊತೆಗೆ ಬರ್ಡೇ ಆಗಲಿ. ಹಾಂ, ಯಾಕಂದರೆ ಮೂವಿನಲ್ಲಿ ಆಯಿತು, ಬಿಗ್ ಬಾಸ್ ಹೌಸಲ್ಲಿ ಆಯಿತು. ಮೋಸ್ಟ್ಲಿ ಈ ಇಯರ್ ಬರ್ಡೇಗೆ ಇನ್ನೊಂದು ಸಿನಿಮಾ ಯಾವುದಾದ್ರು ಮಾಡಿ ಸರ್ ಜೊತೆಗೆ ಇನ್ನೊಂದು ಸಿನಿಮಾ ಮಾಡ್ತೀವಿ. ಯಾಕಂದರೆ ಅಲ್ಲೊಂದು ಕೇಕ್ ಕಟ್ ಮಾಡಿಸ್ಕೊಟ್ಟು ಅಲ್ಲದು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗು ಸಹ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರೆ, ಐ ಗೆಸ್ ಅದು ಒನ್ ಆಫ್ ದ ಕಾಣಿಸ್ದೇ ಹೋಗೋ ಕ್ರೂಷಿಯಲ್ ಜಾಬ್ ಅದು. ಬಟ್ ಎಲ್ಲ ಕಡೆ ಅವ್ರ ಹೆಸರು ಇರಲೇಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಾಣಿಸ್ಕೊತಾನೆ ಇರಬೇಕು. ಏನು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಆ ಒಂದು ಜಾಬಲ್ಲಿ? ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದಾಗ ಒಂದಂತೂ ಸಿಕ್ಕಾಬಿಡ ಪ್ರಾಬ್ಲಮ್. ಅಂದರೆ ಪ್ರೊಡ್ಯೂಸರ್ ಏನು ಬಜೆಟ್ ಇರುತ್ತೋ, ಹೇಗಿದ್ದನ್ಬೇಕೋ ಅವ್ರ ಹತ್ರ, ಪ್ಲಸ್ ಡೈರೆಕ್ಟರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ರಿಕ್ವೈರ್ಮೆಂಟನ್ನು ತಲುಪಿಸ್ಬೇಕು. ಇಲ್ಲಿ ಬಜೆಟು ನೋಡಬೇಕು. ಇನ್ ಬಿಟ್ವೀನ್ ಇದೆಯಲ್ಲ ಆ ಟೆಕ್ನಿಷಿಯನು, ಅದೆಲ್ಲ ಆ ಇನ್ ಬಿಟ್ವೀನ್ ಮಾಡೋದಿದೆಯಲ್ಲ. ಯಾಕಂದರೆ ಸಿನಿಮಾನೂ ಚೆನ್ನಾಗಾಗಬೇಕು. ಡೈರೆಕ್ಟರ್ ಏನು ಅಂದ್ಕೊಂಡಿರ್ತಾರೋ ಆ ಕತೆಗೆ ಅದನ್ನೆಲ್ಲ ಒದಗಿಸ್ಬೇಕು. ಪಾಪ ಇವ್ರ ಹತ್ರ ಎಷ್ಟು ಬಜೆಟ್ ಇದೆ ಆ ಬಜೆಟ್ ಮೀರಿನೂ ಹೋಗಬಾರ್ದು. ಇನ್ ಬಿಟ್ವೀನಲ್ಲಿ ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕನ್ವಿನ್ಸ್ ಮಾಡ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆಗೆ ಮಾತಾಡ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ವಾಟ್. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಈಗ 1 hour ಎಕ್ಸ್ಟ್ರಾ ಆದರೆ ಎಕ್ಸ್ಟ್ರಾ ಬಾಟ ಕೊಡಬೇಕು ಸರ್ ಅಂತಾರೆ. ಆದರೆ ಅವ್ರ ಜೊತೆಗೆ ನಾವು ಹೇಗೆ ನಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 hour ಅಲ್ಲ 2 hours ಅವರು ಮಾಡಿ ಅಣ್ಣ ಪರವಾಗಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನು 2 ದಿನ ಆದಮೇಲೆ ಮತ್ತೆ 1 hour ಅಂತಂದರೆ ಅವ್ರಿಗೂ ಅದು ಇದಾಗುತ್ತೆ, 1.5 hour ಎಕ್ಸ್ಟ್ರಾ ಅಂತ. ಆ 1.5 hour ಇರಬೇಕಾದ್ರೆ ಅವಾಗ ಮಗ ಎಲ್ರಿಗೂ ಪಾರ್ಟಿ ಕೊಡಿಸ್ತೀನಿ ಮಗ, 1.5 hour ಎಕ್ಸ್ಟ್ರಾ ಮಾಡಿಕೊಟ್ಬಿಡಿ ಅಂತಂದರೆ ಅವ್ರದ್ದು ಏನೇನು ಬೇಕೋ ಎಲ್ಲ ಬರ್ಕೊಂಡು ಪಾರ್ಟಿ ಕೊಡಿಸ್ಬಿಟ್ರೆ ಖುಷಿ ಆಗ್ತಾರೆ. ಅದೇ ಪ್ರೊಡ್ಯೂಸರ್ಗೆ ಒಂದು ಎಕ್ಸ್ಟ್ರಾ ಬಾಟ ಅಂತ ಹೋಯ್ತು ಅಂದರೆ ಅಲ್ಲಿ ಮತ್ತೆ ಹೇಗೆ 20,000 ಆಗುತ್ತೆ. ಅದೇ ಎಲ್ರಿಗೂ ಪಾರ್ಟಿ ಕೊಡಿಸ್ತೀನಿ ಅಂತಂದರೆ ಅಲ್ಲಿ ಒಂದು 7-8 ಸಾವಿರದಲ್ಲಿ ಮುಗ್ದೋಗುತ್ತೆ. ಆ ಕಡೆ ಪ್ರೊಡ್ಯೂಸರ್ಗೂ ಉಳಿಸ್ದಂಗೆ ಆಗುತ್ತೆ, ಈ ಕಡೆ ಕೆಲಸ ಆದಂಗೂ ಆಗುತ್ತೆ. ಡೈರೆಕ್ಟ್ರಿಗೆ ಏನು ಬೇಕೋ ಎಕ್ಸ್ಟ್ರಾ ಶಾರ್ಟ್ ಅದು ಕಾಂಪ್ರೂವ್ ಆಗದಿರೋ ಒಂದು 2-3 ಶಾರ್ಟ್ ತೊಗೊಂಡಂಗೂ ಆಗುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡೋವಂಥದ್ದು ಅಷ್ಟೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಇನ್ನೆಂಥ ಅದೆಲ್ಲನೂ ಮ್ಯಾನೇಜ್ ಮಾಡಬೇಕು. ಬಟ್ ಪ್ರಾಡಕ್ಟ್ ಆದಮೇಲೆ ಆ ಪ್ರಾಡಕ್ಟ್ ಹೆಂಗೆ ತಲುಪಿಸ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಡಕ್ಟ್ ಪ್ರೀ ಪ್ರೊಡಕ್ಷನು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ಕೆ ಮಾಡೋದು ಅದರಲ್ಲಿ. ಈಗ ಮಂಜು ಅವರು ಒಂದು 200 ಸಿನಿಮಾಗಳನ್ನ ಮಾಡಿದ್ದಾರೆ. ನಾವು ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲೂ ಸಹ ಪರ್ಸ್ನಲಾಗಿ ಹತ್ತಿರದಿಂದ ನೋಡಿದಾಗ ಆಗಿದೆ. ರಂಗಭೂಮಿಲಿ ನೋಡಿದ್ದೀವಿ, ಥಿಯೇಟ್ರಲ್ಲಿ ನೋಡಿದ್ದೀವೆಲ್ಲ ಆಗಿದ್ದೀವಿ. ಈಗ ತುಂಬ ಒಂದು ನಿಮ್ಮ ಯೋಚನೆಗೆ ನಾವು ಕೆಲಸ ಕೊಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಒಂದು 10 ವರ್ಷದ ಕೆಳಗಡೆ ಇರೋ ಮಂಜು ಹೇಗಿದ್ದಿದ್ದು, ಇವಾಗಿನ ಮಂಜುಗೆ ಹೋಲಿಸ್ಕೊಂಡ್ರೆ ಒಂದು 10 years ಕೆಳಗೆ 5-6 years ಇದ್ದಾಗ ಮಂಜು ಯಾವ ರೀತಿ ಇದ್ದಿದ್ದು? ಅಂದರೆ ಒಂದಷ್ಟು ನಂಬಿ ಮೋಸ ಹೋಗ್ಬಿಟ್ಟಿದ್ದೆ. ಒಂದಷ್ಟು ಕಡೆ ದುಡ್ಡು ಹಾಕಿ ಸಿನಿಮಾಗಳಿಗೆ ಆ ಥರ ನಂಬಿ ಮೋಸ ಹೋಗಿ ಒಂದು ಸಿಕ್ಕಾಪಟ್ಟೆ ಮೂಡಿ ಮಂಜು ಆಗಿದ್ದು.
ಕೆಲಸ ಇದ್ದಾಗ ಮಾತ್ರ ಆಚೆ ಹೋಗ್ತಿದ್ದ. ಅದರ್ವೈಸು ಯಾರಿಗೂ ಜನಗಳಂದ್ರೇ ಅಸಹ್ಯ ಇರ್ತಕ್ಕಂಥ ಒಬ್ಬ ಮನುಷ್ಯ. ಯಾರು ಜನಗಳೇ ಅಸಹ್ಯ, ಆಚೆ ಹೋಗ್ತಿರ್ಲಿಲ್ಲ ಮನೆಯಿಂದ ಆಚೆ. ಆ ಥರದ ಮನುಷ್ಯ ಇವತ್ತು ಯಾರೇ ಬಂದ್ರೂ ಎಲ್ಲರ ಹತ್ರ ಕೂತು ಮಾತಾಡ್ತಾನೆ, ಎಲ್ರೂ ಒಂದು ನಗು ಮುಖದಿಂದ ಎಲ್ರಿಗೂ ಏನೋ ಮಾಡ್ತೀರ ಕಳಿಸ್ಕೊಡ್ತಾನೆ. ಎಲ್ಲೋ ಒಂದೇ ಕಡೆ ಕಳೆದು ಹೋಗ್ತಿದ್ದಿದ್ದು ಮನುಷ್ಯ ಅವನೇ ಕಂಡುಕೊಂಡು ಒಂದು ಬಿಗ್ ಬಾಸ್ ಇದಿರ್ಬೋದು, ಆಮೇಲೆ ಮ್ಯಾಕ್ಸ್ ಸಿನಿಮಾದಲ್ಲಿ ಈ ಥರದ್ರಲ್ಲೆಲ್ಲ ಒಂದಷ್ಟು ಜನಗಳಿಗೆ ಹತ್ರ ಆಗ್ತಾ ಇದ್ದಾನೆ, ಜನಗಳಿಗೆ ಪ್ರೀತಿ ಗಳಿಸ್ತಿದ್ದಾನೆ, ಅವರ ಆಶೀರ್ವಾದ ಪಡ್ಕೋತಿದ್ದಾನೆ ಮನುಷ್ಯ. ಈಗ ಚೈಲ್ಡ್ಹುಡ್ ಮಂಜು ಹೇಗಿದ್ದಿದ್ದು? ಚೈಲ್ಡ್ಹುಡ್ ಮಂಜು ಸಿಕ್ಕಾಪಟ್ಟೆ ತರಲೆ, ಸಿಕ್ಕಾಪಟ್ಟೆ ಸ್ಪೋರ್ಟ್ಸು, ಸಿಕ್ಕಾಪಟ್ಟೆ ತರಲೆ, ಊಟ ಇಲ್ಲ ಅಂದರೆ ಕೋಪ, ಜಗಳ, ಈ ಥರದ್ದು ತೀಟೆ. ತರಲೆ ಅಂದರೆ ತರಲೆ. ಎಷ್ಟು ಒದೆ ತಿಂತಿದ್ನೋ ಗೊತ್ತಿಲ್ಲ ಅಪ್ಪ. ಅದು ಅಮ್ಮನ ಸೆರಗ್ ಬಂದು ಹಿಡ್ಕೊತಿದ್ದೆ, ಲಾಸ್ಟಿಗೆ ಏನಾದರೂ ಹೊಡೆದು ಹಿಡಿದ್ರೆ ಅಂತ. ಈ ಕಡೆ ಅಜ್ಜಿ ಈ ಕಡೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಿದ್ದೆ. ಯಾವುದೋ ಕಮೆಂಟ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲೆಲ್ಲೋ ಅಡುಗೆಗಳು ಮಾಡ್ಕೊಂಡು ತಿನ್ನೋಕೆ ಹೋಗ್ತಿದ್ವಿ. ಆಮೇಲೆ ಎಲ್ಲೆಲ್ಲೋ ಕಾಡಲ್ಲಿ ಅವೆಲ್ಲ ಒದೆ ತಿಂದಿದ್ವಿ. ನಮ್ಮದೇ ಇವತ್ತು ಮರ, ಎಳ್ನೀರು ಮರ ಇರಬೇಕಾದ್ರೆ ಬೇರೆಯವ್ರ ಎಳ್ನೀರು ಮರ, ಬೇರೆಯವ್ರ ಮರದಲ್ಲಿ ಎಳ್ನೀರು ಕದ್ಕೊಂಡು ಅಲ್ಲಿ ಒದೆ ತಿನ್ನೋದು. ಆಮೇಲೆ ಈ ಥರದ್ದು ಒಂದಷ್ಟು ತರಲೆ ಕೆಲಸಗಳು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಈ ಒಂದು ನಿಮ್ಮದೇ ಆದ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್, ರೋಲರ್ ಕೋಸ್ಟರ್, ಎಲ್ಲ ಥರ ಜರ್ನಿನ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ. ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ಸ್ ರೆಡಿ ಇದೆ, ಶೂಟಿಂಗ್ ಯಾವ್ದು ಮುಗಿಸಿದ್ದೀರಾ, ನೆಕ್ಸ್ಟ್ ಶೂಟಿಂಗ್ ಯಾವ್ದು ಹೋಗ್ತಿದ್ದೀರಾ, ನಮ್ಗೆ ಅಪ್ಡೇಟ್ಸ್ ಬೇಕು. ವೈರಲ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಬೇಕು. ಅದಾದಮೇಲೆ ಇನ್ನೊಂದು 2-3 ಸಿನಿಮಾ ಇದೆ. ವೈರಲ್ ಇದೆ, ಟೆನೆಂಟ್ ಇದೆ. ಅದಾದಮೇಲೆ ಬಿಗ್ ಬಾಸ್ ಮನೆಗೆ ಹೋಗಿ ಅದು ಮರ್ತೋಗ್ಬಿಟ್ಟು ನಾ ಇನ್ನೂ ಒಂದು 2-3 ಸಿನಿಮಾಗಳು ರೆಡಿ ಇದೆ. ಅದಾಗಿ ಇಲ್ಲಿ ಹೋಗಿದ್ದ ಮುಂಚೆ ಒಂದು ಕತೆ ಕೇಳಿ ಹೋಗಿದ್ದೆ, 1-2 ಕತೆ, ಅದು ಕಾಯ್ತಿದ್ದಾರೆ. ಅದು ಬಿಟ್ಟು ಇವಾಗ ಒಂದಷ್ಟು ಫೋನ್ ಕಾಲ್ಸ್ ಬಂದಿದೆ, ಸುಮಾರಷ್ಟು ಫೋನ್ ಕಾಲ್ಸ್ ಬಂದಿದೆ. ಕತೆ ಕೇಳಬೇಕು ಒಂದಷ್ಟೆಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಯಾಕಂದರೆ ಎಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋರೆಲ್ಲರೂ ಈಗ ಎಲ್ಲ ಬುದ್ಧಿವಂತರೆ. ಎಲ್ಲರೂ ಅಂದರೆ ಸಿನಿಮಾಗಳು ಮಾಡೋದು ಅದೇ ಪ್ರತಿಯೊಂದು ಒಂದು ಫ್ಯಾಷನ್ ಇಟ್ಕೊಂಡು ಆ ಸಿನಿಮಾಗಳು ಗೆಲ್ಲೇಬೇಕು, ಗೆಲ್ಲೋದಕ್ಕೋಸ್ಕರನೇ ಆ ಥರದ್ದವರೇ ಎಲ್ಲ ಫೋನುಗಳು ಮಾಡಿರೋದು. ಒಂದು 2 ಲೈನ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ 1-2 ಸ್ಟೋರಿ ಕೇಳಿದೆ, ಬಟ್ ಅದ್ಭುತವಾಗಿ ಥಿಂಕ್ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಮನೇಲಿ ಇದ್ದಿದ್ದಕ್ಕೆ ಅದು ಹೇಗೆ ಮಾಡ್ಬೋದು ಏನು ಅನ್ನೋದಕ್ಕೆ ಆ ಥರದ್ದೆಲ್ಲ ಥಿಂಕ್ ಮಾಡಿದ್ದಾರೆ. ಬಟ್ ಅವ್ರ ಆಸೆಗಳಿಗೆ ಏನಾಗುತ್ತೋ ಅದನ್ನೆಲ್ಲನೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಕೈ ಜೋಡಿಸಿ ಕೆಲಸ ಮಾಡ್ತಾ ಹೋಗ್ತಾರೆ. ಖಂಡಿತ ಮಂಜಣ್ಣ, ನಮಗೆ ನೀವು ಏನಂತಾರೆ, ಯಾವುದೇ ಕ್ಷೇತ್ರದಲ್ಲೂ ನೀವು ಕೆಲಸ ಮಾಡ್ತಿದ್ರು ಸಹ ನಮಗೆ ಎಂಟರ್ಟೈನ್ಮೆಂಟ್ ಕೊಡೋದನ್ನ ಮಾತ್ರ ನೀವು ನಿಲ್ಲಿಸಿಲ್ಲ. ಅದು ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಸ್ಟೇಜ್ ಆಗಲಿ, ಬಿಗ್ ಬಾಸ್ ಶೋ ಆಗಲಿ, ನಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದೆ ಯಾವುದೇ ಪ್ರಾಜೆಕ್ಟ್ಸ್ ಮಾಡಿದ್ರು ಅದರಲ್ಲಿ ನಿಮಗೆ ಒಳ್ಳೆ ಯಶಸ್ಸು ಸಿಗಲಿ, ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗಲಿ. ಯಾಕಂದರೆ ನಮಗೆ ಗೊತ್ತು, ನಾನು ಹೇಳಿದ್ನಲ್ಲ, ನಿಮ್ಮ ಆ್ಯಕ್ಟಿಂಗಿಗೆ ಭಾಳ ದೊಡ್ಡ ಫ್ಯಾನ್ ಬೇಸ್ ಇದೆ. ಸೊ ನಿಮ್ಗೆ ಒಳ್ಳೆ ಚಾಲೆಂಜಿಂಗ್ ರೋಲ್ಸ್ ಸಿಗಲಿ, ನಿಮ್ಗೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ಸ್ ಬರಲಿ, ಎಲ್ಲ ಏನೇ ಬಂದರೂ ಒಳ್ಳೆಯದನ್ನು ನೀವು ಸ್ವೀಕರಿಸ್ತಾ ಹೋಗಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಜೊತೆ ಕೂತು ಮಾತಾಡಿದ್ದು ತುಂಬಾ ಸಂತೋಷ ಅನ್ನಿಸ್ತು. ಆಮೇಲೆ ನೋಡೋಕ್ಕೆ ಅದೇ ಚಿಕ್ಕ ಹುಡುಗಿ ಅಂತ ಅನಿಸ್ತೀರ. ಅಂದರೆ ಒಂದಷ್ಟು ಲೈಕ್ ನಾನು ಹೇಳೋದಾದರೆ, ಬಟ್ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀರ. ಒಂದಷ್ಟು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಕಣ್ಣು ತುಂಬ ಬಂದಿದ್ದು ನೋಡಿದ್ದೀನಿ ಕೆಲವೊಂದು ವಿಚಾರಗಳಲ್ಲಿ. ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಓಪನ್ ಅಪ್ ಮಾಡಿ ನಕ್ಕಿದ್ದು ನೋಡಿದ್ದೀನಿ. ಕೋಪ ಒಂದು ಬರೆಸಲಿಲ್ಲ ಅಷ್ಟೇ, ಅದು ಇಲ್ಲಿ 2 ಆಗಿದೆ. ಅದು ಅದೇ ಅನುಭವ, ಒಬ್ಬ ಮನುಷ್ಯನಿಗೆ ಆ ಅನುಭವಗಳು ಕಲಿಸ್ಕೊಡುತ್ತೆ. ಒಂದಷ್ಟು ಅನುಭವಗಳೇ ದೊಡ್ಡ ಪಾಠ. ಬಹುಶಃ ನಾನು ಒಬ್ಬ ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ನನಗೆ ಬಹಳಷ್ಟು ವಿಚಾರಗಳು ಇಷ್ಟ ಆಗ್ತಾ ಹೋಗುತ್ತೆ ಅಥವಾ ರಿಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅದನ್ನ ನೋಡಿದೆ, ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಖುಷಿ. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಎಲ್ಲ ವೆರಿ ಕೈಂಡ್. ಥ್ಯಾಂಕ್ ಯು.